ಶ್ರೀ ಗುರು ಬಸವ ಲಿಂಗಾಯ ನಮಃ. ನನ್ನ ಹೆಸರು ಅಲ್ಲಮ ಪ್ರಭು. ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಬಾಬಾ. ನಾವಿಬ್ಬರೂ ಕೂಡಿ ಇಡೀ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣದಿಂದ ಬಸವಣ್ಣನ ಅನುಭವ ಮಂಟಪದಿಂದ ಸರ್ವರಿಗೂ ಶರಣು ಶರಣು ಶರಣಾರ್ಥಿ. ಈಗ ನಾವಿಬ್ಬರು ಕೂಡಿ ಸ್ವನಲಾಪುರದ ಶಿವಯೋಗಿ ಏಕಲಿಂಗಾನಿಷ್ಠೆವಂತರು ಸಿದ್ದರಾಮೇಶ್ವರರವರ ವಚನ ಹೇಳುತ್ತೇವೆ. ಗುರು ಬಸವಣ್ಣನವರ ಮೂರ್ತಿಯೇ ಧ್ಯಾನಕ್ಕೆ ಮೂಲ. ಬಸವಣ್ಣನವರ ಕೀರ್ತಿ ಜ್ಞಾನಕ್ಕೆ ಮೂಲ. ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುವುದೇ ಭಕ್ತಿ ಕಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಗುಡ್ ಮಗ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ನಮ್ಮ ಮುದ್ದು ಮಗು ಅಲ್ಲಮ ಪ್ರಭು ಇದೆ ಅವನ ಹೆಸರು. ನೋಡಿ, ಈ ಚಿಕ್ಕವನಿದ್ದಾಗಿನಿಂದಲೇ ನಾವು ಶರಣರ ವಚನಗಳನ್ನು ಹೇಳಿಕೊಟ್ಟಿವಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗುತ್ತಾರೆ ಅಂತಕ್ಕಂಥ ಒಂದು ನಮ್ಮ ಕಲ್ಪನೆ. ಈಗ ಸ್ವನಲಾಪುರದ ಸಿದ್ದರಾಮೇಶ್ವರ ವಚನ ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಅಂದು 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು 8 ದಿಕ್ಕಿಗಳಿಂದ ಬಂದು ಅಲ್ಲಿ ಬಸವಣ್ಣನವರನ್ನು ಕಂಡು ಬದಲಾವಣೆಯಾಗಿ ಜೀವನದಲ್ಲಿ ಒಂದು ಮಹಾನ್ ವ್ಯಕ್ತಿಗಳಾಗಿ ಬದುಕಿ ತೋರಿಸಿದ್ದಾರೆ. ಅದೇ ರೀತಿ ಸ್ವನಲಾಪುರದ ಸಿದ್ದರಾಮೇಶ್ವರರು ಕೂಡ ಬಸವ ಕಲ್ಯಾಣಕ್ಕೆ ಅಲ್ಲಮ ಪ್ರಭುರವರು ಕರ್ಕೊಂಡು ಬಂದಾಗ ಬಸವಣ್ಣನವರ ಮುಖ ನೋಡಿದಾಗ ಸೃಷ್ಟಿಕರ್ತನ ಜ್ಞಾನ ಪಡೆದು ಏಕಲಿಂಗಾನ ನಿಷ್ಠೆವಂತರನ್ನಾಗಿ ಕಾಯಕ ಯೋಗಿಯಾಗಿ ಇಲ್ಲಿ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ಈ ದೇಶದಲ್ಲಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದು ಹಾಕುವ ಸಲುವಾಗಿ. ಆ ಕಾರಣಕ್ಕೆ ಇವತ್ತು ಕೂಡ ನಾವು ಬಸವ ಅಭಿಮಾನಿಗಳಾದವರು ಯಾರೇ ಇರಲಿ, ಜಾತಿ ಭೇದ ಭಾವ ಎಲ್ಲವನ್ನು ಬಿಟ್ಟು ಪ್ರೀತಿಯಿಂದ ಬದುಕುವುದನ್ನು ಕಲಿಯಬೇಕಾಗಿದೆ. ಪ್ರತಿಯೊಬ್ಬರ ಮನೆ ಮತ್ತು ಮನಗಳಲ್ಲಿ ಸ್ವನಲಾಪುರ ಸಿದ್ದರಾಮೇಶ್ವರ ಭಾವಚಿತ್ರ ಆಗಲಿ, ಬಸವಣ್ಣನವರ ಭಾವಚಿತ್ರವಾಗಲಿ, ಅಕ್ಕ ಮಹಾದೇವಿಯರವರ ಭಾವಚಿತ್ರಗಳಲ್ಲಿ ನಾವು ದೇವರನ್ನು ಕಾಣುವುದು ಬೇಡ. ಆದರೆ ಅವರನ್ನು ನೋಡಿದಾಗ ಅವರ ವಚನಗಳನ್ನು ನಾವು ನೆನಪಿಗೆ ಬರ್ತವೆ. ಅವರು ಇಂಥ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ವಚನ ಯಾರು ಬರೆದಿದ್ದಾರಪ್ಪ ಅಂದರೆ, ನೋಡಪ್ಪ, ಸ್ವನಲಾಪುರದಿಂದ ಬಸವ ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಬಂದು ಸಿದ್ದರಾಮೇಶ್ವರ ಬರೆದಿರೋ ಈ ರೀತಿ ತೋರಿಸುವ ಸಲುವಾಗಿ ಇರಬೇಕೆ ಹೊರತು ನಮ್ಮ ದೇವರು ನಮ್ಮ ಅಂತರಂಗದಲ್ಲಿ ಕಾಣೋಣ, ಆತ್ಮಸಾಕ್ಷಿಯಿಂದ ಬದುಕೋಣ, ಶುದ್ಧ ಮನಸ್ಸುಗಳನ್ನು ಇಟ್ಕೊಳ್ಳೋಣ, ಆದಷ್ಟು ಮಟ್ಟಿಗೆ ತಪ್ಪುಗಳನ್ನು ಆಗಿದ್ದೇ ಅದಕ್ಕೆ ತಿದ್ದಿಕೊಳ್ಳೋಣ. ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಬದುಕಿ ಒಂದಿಲ್ಲ ಒಂದಿನ ಹೋಗುವುದಿದೆಯಲ್ಲ, ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಬಸವವಾಣಿಯಂತೆ ನಾವು ಬದುಕೋಣ ಎಂದು ಹೇಳ್ತಾ, ನಮ್ಮ ಅಲ್ಲಮ ಪ್ರಭು ಮತ್ತು ನಮ್ಮಿಂದ ಈ ಭಾರತ ದೇಶದಲ್ಲಿರ್ತಕ್ಕ 145 ಕೋಟಿ ಈ ರಾಜಕಾರಣಿಗಳಾದವರು, ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ
ಬಸವಾದಿ ಶರಣರ ವಚನಗಳನ್ನು ಓದಿರಣ್ಣ ಎಂದು ವಿನಂತಿಸಿಕೊಳ್ತಾ 145 ಕೋಟಿ ಭಾರತೀಯರಿಗೆ ನಾನು ಮತ್ತು ನನ್ನ ಮುದ್ದು ಮೊಮ್ಮಗ ಅಲ್ಲಂ ಪ್ರಭು ಇಬ್ಬರು ತಮ್ಮೆಲ್ಲರಿಗೂ ಶರಣುಗಳನ್ನು ಮಾಡುತ್ತಿದ್ದೇವೆ. ಶರಣಾರ್ಥಿ ಮಾಡ ಮಗ. ಶರಣು ಶರಣಾರ್ಥಿ. ಗುಡ್ ಮಗ. ಮಾತು ಅಪ್ಪುವುದ ಇದು.